ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಪ್ರತಿದಿನ ಒಂದಲ್ಲೊಂದು ಕಡೆ ನಾಯಿ ಕಡಿತ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಇದರ ನಡುವೆ ನಗರದ ಕುಟುಂಬವೊಂದು ಸುಮಾರು 40 ಬೀದಿ ನಾಯಿಗಳನ್ನು ಸಾಕುತ್ತಿರುವ ಆರೋಪ ಕೇಳಿಬಂದಿದ್ದು, ಸುತ್ತಮುತ್ತಲ ನಿವಾಸಿಗಳು ಆತಂಕದಲ್ಲಿ ದಿನ ಕಳೆಯುವಂತಾಗಿತ್ತು. ಇತ್ತೀಚೆಗೆ ಇದೇ ಬಡಾವಣೆಯಲ್ಲಿ ಬಾಲಕಿಯೊಬ್ಬಳಿಗೆ ನಾಯಿ ಕಚ್ಚಿದ್ದು ಬೀದಿಯಲ್ಲಿ ಓಡಾಡಲು ಭಯವಾಗುತ್ತಿದೆ ಎಂದು ನಿವಾಸಿಗಳು ಕುಟುಂಬದ ವಿರುದ್ಧ ದೂರು ನೀಡಿದರು. ಆದರೆ ಯಾವುದೇ ಕ್ರಮವಾಗಿರಲಿಲ್ಲ ಎನ್ನಲಾಗಿದೆ. ಈ ಕುರಿತು ಸುದ್ದಿ ಭೀತರಾಗುತ್ತಿದ್ದಂತೆ ಎಚ್ಚೆತ್ತ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಾಯಿಗಳನ್ನು ಸಾಕುತ್ತಿದ್ದ ಕುಟುಂಬಗಳಿಗೆ ನೋಟಿಸ್ ನೀಡಿ ನಾಯಿಗಳನ್ನು ತೆರವುಗೊಳಿಸುವ ಕ್ರಮ ಕೈಗೊಂಡಿದ್ದಾರೆ. ನೋಟಿಸ್ ನೀಡಿದ ಕೇವಲ 3 ಗಂಟೆಗಳಲ್ಲೇ ಮಹಾನಗರ ಪಾಲಿಕೆ ಸಿಬ್ಬಂದಿ ಬಡಾವಣೆಗೆ ಆಗಮಿಸಿ ಸುಮಾರು 30ರಿಂದ 35 ಬೀದಿ ನಾಯಿಗಳನ್ನು ಸೆರೆ ಹಿಡಿದರು. ಬಳಿಕ ನಾಯಿಗಳಿಗೆ ರೇಬಿಸ್ ವಿರೋಧಕ ಚುಚ್ಚುಮದ್ದು ನೀಡಿ ಸಂತಹರಣ ಶಸ್ತ್ರಚಿಕಿತ್ಸೆ ಕೈಗೊಂಡು ಅವುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದರು. ಬಡಾವಣೆಯಿಂದ ನಾಯಿಗಳನ್ನು ತೆರವುಗೊಳಿಸುತ್ತಿದ್ದಂತೆ ಆತಂಕದಲ್ಲಿದ್ದ ನಿವಾಸಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. निदान क्लोज अप हम పోయిండ మాట్లాడదామని ఎట్లా చూపిస్తారు. ಮಧ್ಯಾಹ್ನ ಬಿಸಿ ಊಟ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು. ರಾಯಚೂರಿನ ಅರಕೇರ ತಾಲೂಕಿನ ಮಲ್ಲಾಪುರದಲ್ಲಿ ಘಟನೆ. ಮಲ್ಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಚಿತ್ರಾನ್ನ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥ. 28 ವಿದ್ಯಾರ್ಥಿಗಳ ಜೊತೆ 2 ಅತಿಥಿ ಶಿಕ್ಷಕರಿಗೂ ಉಂಟಾದ ಆರೋಗ್ಯ ಸಮಸ್ಯೆ. ಬಿಸಿ ಊಟ ಸೇವಿಸಿದ ಬಳಿಕ ವಾಂತಿ, ತಲೆ ತಿರುವಿಕೆಯಿಂದ ಅಸ್ವಸ್ಥರನ್ನು ಅರಕೇರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲು. ಬಿಸಿ ಊಟ ಹಾಗೂ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಪಾಲಕರ ಆಕ್ರೋಶ. ಆಸ್ಪತ್ರೆಗೆ ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ಪರಿಶೀಲನೆ. ಟೋಟಲ್ ಎಷ್ಟು ಮಕ್ಕಳಿಗೆ ಆಯ್ತು ಮೇಡಮ್ ಈ ಥರ? 25 ಜನ ಊರಾಗಾರ್ರಿ. ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ರಾಯಚೂರು ನಗರದ ಲಲಿತಾ ಹಿರಿಯ ನಾಗರಿಕರ ಮನೆ ವೃದ್ಧಾಶ್ರಮದಲ್ಲಿ ಛಾಯಾಗ್ರಾಹಕರ ವತಿಯಿಂದ ಬೆಳಗಿನ ಉಪಹಾರ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಛಾಯಾಗ್ರಹಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರನ್ನು ಸ್ಮರಿಸುವುದರ ಜೊತೆಗೆ ಹಿರಿಯ ನಾಗರಿಕರೊಂದಿಗೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಈ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಛಾಯಾಗ್ರಾಹಕರು ಸ್ವತಃ ಪಾಲ್ಗೊಂಡು ಹಿರಿಯ ನಾಗರಿಕರಿಗೆ ಉಪಹಾರ ವಿತರಿಸಿದರು. ಅಧ್ಯಕ್ಷ ಅಕ್ಬರ್ ಮಾತನಾಡಿ, ಛಾಯಾಗ್ರಹಣವು ಕೇವಲ ಚಿತ್ರ ಸೆರೆ ಹಿಡಿಯುವ ವೃತ್ತಿಯಲ್ಲ, ಸಮಾಜದ ಘಟನೆಗಳು, ಸಾಂಸ್ಕೃತಿಕ ಸಂಪ್ರದಾಯ ಹಾಗೂ ಜನಜೀವನವನ್ನು ದಾಖಲಿಸುವ ಮಹತ್ವದ ಕಾರ್ಯವಾಗಿದೆ ಎಂದರು. ಕಾರ್ಯದರ್ಶಿ ಹರೀಶ್ ಯಾದವ್ ಮಾತನಾಡಿ, ಛಾಯಾಗ್ರಾಹಕರು ವೃತ್ತಿಯ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಹಿರಿಯ ನಾಗರಿಕರ ಸೇವೆ ಮಾನವೀಯ ಮೌಲ್ಯಗಳನ್ನು ಬಲಪಡಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾಗ್ರಾಹಕ ಲಿಯಾಖತ್ ನರಸಿಂಹ ಜೋಶಿ, ರಾಜೇಶ್, ರಾಮನಾಯ್ಕ, ಗೋವಿಂದ, ರಾಮು, ವಾಹಿದ್, ವೀರೇಶ್, ಶ್ರೀನಾಥ್, ಅಯ್ಯಪ್ಪ, ಪಿಕಿಲಿಯಾಳ ಸೇರಿದಂತೆ ನಗರದ ಅನೇಕ ಛಾಯಾಗ್ರಾಹಕರು ಭಾಗವಹಿಸಿದರು.
ನೂರ 87ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಲಲಿತ ವೃದ್ಧಾಶ್ರಮದಲ್ಲಿ ಮಾಡೋಣ ಅನ್ನೋ ಒಂದು ಇದಕ್ಕೆ ಬಂದು ನಾವೆಲ್ಲರೂ ಕಲಿತು ಇಂದು ಈ ಒಂದು ಛಾಯಾಗ್ರಹಣ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಮಾಡ್ತಾ ಇರೋದು ಏನಂತಂದ್ರೆ ವಿಶೇಷ ಏನಂತಂದ್ರೆ ನಮಗೆ ನಿಮ್ಮ ಆಶೀರ್ವಾದ ಬೇಕು. ಯಾಕಂದ್ರೆ ಹಿರಿಯರಿದ್ರಿ ಎಲ್ರು, ನಿಮ್ಮ ಆಶೀರ್ವಾದ ನಮ್ಮ ಸಂಘಕ್ಕೆ ಇರಬೇಕು ಹಾಗೂ ಎಲ್ಲ ಛಾಯಾಗ್ರಾಹಕರಿಗೆ ಇರಬೇಕು. ಇವತ್ತು ನಾಳೆ ನಮ್ಮ ಛಾಯಾಗ್ರಹಣ ಇಷ್ಟು ಕ್ರಿಟಿಕಲ್ ಅಂದ್ರೆ ಕಾಂಪಿಟೇಷನ್ ಬಹಳ ಇದೆ. ಕಾಂಪಿಟೇಷನ್ ಹೊಸಬ್ರು ಇದ್ದಾರೆ, ಹೊಸಬ್ರು ಬರ್ತಾ ಇದ್ದಾರೆ, ಹಳೆಯವರು ಇದ್ದಾರೆ, ಬಟ್ ಕಾಂಪಿಟೇಷನ್ ಬಹಳ ಜಾಸ್ತಿ ಇದೆ. ಅಂತ ಒಂದು ಇದರಲ್ಲೂ ಸಹ ನಮ್ಮ ಈ ಕಾರ್ಯಕ್ರಮಗಳು ಅಂದ್ರೆ ಫೋಟೋಗ್ರಫಿ ದಿನಾಚರಣೆ ಆಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಬೇಕಂತಂದ್ರೆ ಸಂಘಗಳು ಬೇಕಾಗ್ತಾವ. ಅಂತ ಇದರಲ್ಲಿ ಎಲ್ಲರೂ ನಮ್ಮ ಛಾಯಾಗ್ರಾಹಕರಾಗಿರ್ಬೋದು ಅಥವಾ ಎಲ್ಲರಿಗೆ ಏನಂತಂದ್ರೆ ಸಂಘಕ್ಕೆ ಸೇರ್ಪಡೆ ಆಗ್ರಿ. ಸಂಘಕ್ಕೆ ಸೇರ್ಪಡೆ ಆಗಿ ಒಂದು ತಮ್ಮ ಅಳಿಲು ಸೇವೆಯನ್ನು ನೀಡ್ರಿ. ಸಂಘಕ್ಕೆ ನೀಡಿದ್ರೆ ಮಾತ್ರ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದ ಅನ್ನೋ ಒಂದು ಇದು ಇರ್ತದ. ಎಲ್ಲರಿಗೂ ಇನ್ನೊಂದು ಸಲ ನಮ್ಮ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನಾವು 187ನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯನ್ನು ಎಲ್ಲಾದ್ರೂ ಸೆಲೆಬ್ರೇಷನ್ ಮಾಡಬಹುದಾಗಿತ್ತು. ಛಾಯಾಗ್ರಾಹಕರು ಕಲ್ತು, ಅದು ನಮ್ಮ ಅಧ್ಯಕ್ಷರು ಕಲ್ತು ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಮತ್ತೊಮ್ಮೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. ಮಹರ್ಷಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ರಾಯಚೂರಿನಲ್ಲಿ ಬಿಜೆಪಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ 2ನೇ ದಿನವೂ ಮುಂದುವರೆದಿದೆ. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಅವರ ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರು ಧರಣಿ ನಡೆಸಿದರು. ಇದೇ ವೇಳೆ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದಲೂ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಧರಣಿಯಲ್ಲಿ ಭಾಗವಹಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡುವವರೆಗೂ ಅನಿರ್ದಿಷ್ಟ ಧರಣಿ ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕೂಪವಾಗಿದೆ ಎಂದು ಆರೋಪಿಸಿದ ಬಿಜೆಪಿ ಮುಖಂಡರು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣದ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವ ಮೂಲಕ ಸರ್ಕಾರ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟದ 187 ಕೋಟಿ ಲೂಟಿ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ 187 ಕೋಟಿ ಲೂಟಿ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ಲೂಟಿ ಮಾಡಿದ ಭ್ರಷ್ಟ ಸಚಿವರಿಗೆ ವಾಲ್ಮೀಕಿ ನಿಗಮದ 187 ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಲೂಟಿ ಮಾಡಿ ಭ್ರಷ್ಟ ಸಚಿವ ಬಿ ನಾಗೇಂದ್ರನಿಗೆ ಎಲ್ರಿಗೂ ಒಂದು ಭಾಗದಿಂದ ನಾಳೆ ಇಷ್ಟು ಏನ್ ಬಂಧುಗಳು ಬಂದಿರಿ ತಪ್ಪದೆ ಕೂಡ, ಯಾಕಂದ್ರೆ ಇದು ಒಂದು ಸಂಕಲ್ಪ ಅಂತ ಹೇಳಿದಾರ. ಇಲ್ಲಿ ಪ್ರತಿಯೊಬ್ಬರು ಕೂಡ ನಾಳೆ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ರು ತಪ್ಪದೆ ನಾಳೆ ಇದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಪಾಲ್ಗೊಳ್ಳಿ ಅಂತ ಈ ಮೂಲಕ ಕೇಳ್ತೀನಿ.
ತಾಲೂಕಿನ ತಲಮಾರಿ ಗ್ರಾಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಅಡಿ ಉಂಟಾಗಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಕಾರ್ಮಿಕರಿಗೆ ಬಾಕಿ ಹಣ ಹಾಗೂ ಸಾರಿಗೆ ವೆಚ್ಚ ಕೂಡಲೇ ಪಾವತಿಸಬೇಕೆಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮುಖಂಡರು ಇಂದು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ತಲಮಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಅಡಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ದೂರಿದರು. ಮಾರ್ಚ್ ತಿಂಗಳ ಬಾಕಿ ವೇತನ ಮತ್ತು ಸಾರಿಗೆ ವೆಚ್ಚ ಪಾವತಿಸಬೇಕೆಂದು ಒತ್ತಾಯಿಸಿದರು. ಪಂಚಾಯಿತಿಗೆ ಭೇಟಿ ನೀಡಿದಾಗ RNMR ಹಾಕಿ ಕೆಲಸ ನೀಡುವುದಾಗಿ ತಿಳಿಸಲಾಗಿತ್ತು. ಕೆಲಸವನ್ನು ಊರಿನ ಸಮೀಪದಲ್ಲೇ ನೀಡಬೇಕು, ಇಲ್ಲದಿದ್ದರೆ ಸುಮಾರು 25 ಕಿಲೋಮೀಟರ್ ದೂರ ಹೋಗಿ ಬರಬೇಕಾಗಿರುವುದರಿಂದ ವೆಚ್ಚವನ್ನು ಪಂಚಾಯಿತಿ ಭರಿಸಬೇಕು ಎಂದು ಮನವಿ ಮಾಡಲಾಗಿತ್ತು. ಪಂಚಾಯಿತಿಯವರು ಒಪ್ಪಿಗೆ ನೀಡಿದರು. ಇಲ್ಲಿಯವರೆಗೆ ವಾಹನದ ಸಾರಿಗೆ ವೆಚ್ಚ ಪಾವತಿಯಾಗಿಲ್ಲ. ಆದ್ದರಿಂದ ಬಾಕಿ ವೇತನ ಹಾಗೂ ಸಾರಿಗೆ ವೆಚ್ಚವನ್ನು ಕೂಡಲೇ ಪಾವತಿಸಬೇಕು. ನಾವು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಜುಲೈ ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ, ಆದ್ರೂ ಬಾಕಿ ಹಣ ಬಂದಿಲ್ಲ. ಈ ಸಲ ನಿಮಗೆಲ್ಲ ಗೊತ್ತಿದೆ, ಒಂದು ಕಡೆ ಇವತ್ತು ಕೃಷಿಯಲ್ಲಿ ಕೆಲಸ ಇಲ್ಲ, ಸಂಪೂರ್ಣವಾಗಿ ಬರಗಾಲ ಇದೆ. ಹಾಗಾಗಿ ಏನಂತಂದ್ರೆ, ಇದೇನು ವಿಜಿ ರಾಮ್ಜಿ ಯೋಜನೆ ತಗೊಂಡ್ಬಂದಿದ್ರೆ ಒಂದು ಕಡೆ ಟೆಕ್ನಿಕಲ್ ಸಮಸ್ಯೆ ಇದೆ, ಅದ್ರ ಜೊತೆಗೇನೆ ಏನಂದ್ರೆ ಈಗ ಬರೀ 125 ದಿನಗಳಿದ್ದಾವೆ. ಹಾಗಾಗಿ ನಾವೇನು ಹೇಳ್ತಾ ಇದ್ವಿ ಅಂದ್ರೆ, ಈ ವರ್ಷ ಬರಗಾಲ ಇರೋದ್ರಿಂದ ಮ್ಯಾಂಡೇಸ್ ಕೂಡ ಹೆಚ್ಚಿಗೆ ಮಾಡಬೇಕು, ಅಂದರೆ 200 ದಿನಕ್ಕೆ ಮಾಡ್ಬೇಕಂತ ಅನ್ಕೇಸಿ ಈ ಒಂದು ಪ್ರತಿಭಟನೆನ ಮಾಡ್ತಾ ಇದ್ವಿ. ಅದೇ ಥರನೇ ಏನಂದರೆ, ಮಾರ್ಚಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಿಬಿಟ್ಟು ದುಡ್ಡು ಹಾಕಿದ್ದಿಲ್ಲ, ಅದ್ರ ಬಗ್ಗೆನೂ ಕೂಡ ಇವತ್ತು ಬೇಡಿಕೆನ ಇಟ್ಟಿದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲನಗೌಡ ಅಂತ, ರೈತ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ.